ನಮ್ಮ ತಮಿಳುನಾಡು ಬಾರ್ಡರ್ ಅಲ್ಲಿ ಸಮುದ್ರದಂತ ವಿಲೇಜ್ ಇದೆ. ನೋಡಿ ಮೇಡಮ್, ನಾನು ಫಸ್ಟ್ ಆಫ್ ಆಲ್ ಇಲ್ಲಿಗೆ ಸಮಸ್ಯೆನ ಉಲ್ಬಣ ಮಾಡ್ಕಂತಾನೆ ಇರಲಿಲ್ಲ. ಯಾಕೆ ಹೇಳಿದ್ರೆ ನೋ, ಇಟ್ಸ್ ವೆರಿ ಸಿಂಪಲ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ ವಿಚಾರ ಅಂತಲ್ಲ. ಯಾಕೆಂದ್ರೆ 14 ತಿಂಗಳಿಂದ ನನಗೆ ನೆನಪಿದೆ, ಡಿಸೆಂಬರ್ 2025 ಅಲ್ಲೋ ಅಥವಾ ಡಿಸೆಂಬರ್ 2024 ಅಲ್ಲೋ ಇದೇ ಡಿ ಕೆ ಶಿವಕುಮಾರ್ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಹೇಳ್ತಾರೆ, ನಾನು ಕಸಕ್ಕೆ ಸಮಸ್ಯೆಗೆ ಬಗೆಹರಿಸ್ತಾ ಇದ್ದೀನಿ. ಹೆಂಗೆ ಅಂದ್ರೆ ಎಕ್ಸ್ಪರ್ಟ್ಸ್ ಕರೆದಿದ್ದೀನಿ, 4 ವೇ ಸಗ್ರಿಗೇಷನ್ಸ್ ಮಾಡ್ತಾ ಇದೀವಿ. 4 ವೇ ಸಗ್ರಿಗೇಷನ್ ಮಾಡ್ದಲ್ಲಿ ಹೌದು ಮೇಡಮ್, ಸಗ್ರಿಗೇಷನ್ ಇಂಪಾರ್ಟೆಂಟ್. ಯಾಕೆಂದ್ರೆ ಇಲ್ಲ ಮೇಡಮ್, ಏನ್ ಮಾಡ್ತೀರಾ ನೀವು? ಮೆಡಿಕಲ್ ಕಸನ ಒಂದ್ ನಿಮಿಷ ಮೇಡಮ್, ಪೆರಿಷಬಲ್ ಕಸ ಜೊತೆಗೆ ಮಿಕ್ಸ್ ಮಾಡಿ ತಗೊಂಡ್ಬಿಟ್ಟು ಪಾಪ ಎಲ್ಲಾರ ಲೈಫ್ ರಿಸ್ಕ್ ಅಲ್ಲಿ ಆಗ್ತಾರೆ. ಸ್ಥಾಪನೆ BSWML ಗೆ ಈ ಕಸ ವಿಲೇವಾರಿಯನ್ನ ಕೊಟ್ಟ ಮೇಲೆ ಕೆಲವೊಂದು ಬದಲಾವಣೆನ ಅವ್ರು ತರ್ತಿದ್ದಾರೆ, ಸಂಪೂರ್ಣ ಬದಲಾವಣೆ ಅಂತ ಕೆಲಸ ಮಾಡಿ. ನಟರಾಜ್ ಗೌಡ್ರು, ಇದೇ ಕಾಂಗ್ರೆಸ್ ನ ನಟರಾಜ್ ಗೌಡ್ರು ಕಾಂಪೋಸಿಟ್ ಡೆವಲಪ್ಮೆಂಟ್ ಗೆ ಚೇರ್ಮನ್ ಆಗಿದ್ದಾರೆ. ನೀವು ಅವ್ರನ್ನ ಕರ್ಸಿದ್ರೆ ಅವ್ರಿಗೆ ಗೊತ್ತಾಗ, ಅವರೇ ಪಾಪ ಹೇಳಿರೋರು ಸಮಸ್ಯೆಗಳೇನೇನು ಅಂತ ಹೇಳಿ. ಏನೇನಾಗಿದೆ ಅಂದ್ರೆ ಕಾಂಪೋಸಿಟ್ ಡೆವಲಪ್ಮೆಂಟ್ ಗೆ ನೀವು ಒಂದು ಕಾಂಪೋಸಿಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡಿದ್ರೆ, ಆದ್ರೆ ಅದಕ್ಕೆ ಒಂದೇ ಒಂದು ಫಂಡ್ ಕೊಡ್ತಾ ಇಲ್ಲ, ಒಂದೇ ಒಂದು ಇದು ಕೊಡ್ತಾ ಇಲ್ಲ. ಏನಂತ ಹೇಳಿದ್ರೆ, ಯಾರೋ ಒಬ್ರು ಒಂದು ಜಾಗ, ಒಂದು 5 ಎಕರೆ ಜಾಗ ಕೊಟ್ಬಿಟ್ಟು ಒಂದು ಕಾಂಪೋಸಿಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡಿರ. ಏನು ಪ್ರಯೋಜನ ಇಲ್ಲ. ನೀವು ಕಾಂಪೋಸಿಟ್ ತಗೊಂಡೋಗ್ಬಿಟ್ಟು ಕಾಂಪೋಸಿಟ್ ನೋಡ್ಬಿಟ್ಟು ಮೆಡಿಕಲ್ ವೇಸ್ಟ್ ಜೊತೆ ಮಿಕ್ಸ್ ಮಾಡ್ತೀರಾ. ಹಾಸ್ಪಿಟಲ್ ತಗೊಳ್ಕೊಂತ ಕಸನ ಅಲ್ಲ, ನೀವು ಒಂದು ಪೇಪರ್ ಮೇಲೆ ಚೆನ್ನಾಗಿದೆ, ಅಗ್ರಿಮೆಂಟ್ ಚೆನ್ನಾಗಿ ಮಾಡಿಸ್ಕೊಂತೀರಾ. ಏನೋ ಹಾಸ್ಪಿಟಲ್ ಅವ್ರ ಹತ್ರ ನೀವು ಈ ಕಸನ ಈ ರೀತಿ ವಿಲೇವಾರಿ ಮಾಡ್ತೀರಾ ಅಂತ ಹೇಳಿ. ಆದ್ರೆ ಬಿಲೀವ್ ಮಿ ಆರ್ ನಾಟ್, ನೀವು ಬನ್ನಿ ಬೇಕಾದ್ರೆ ಸ್ಟಿಂಗ್ ಆಪರೇಷನ್ ಮಾಡಿನ ಬೆಳಗ್ಗೆಗೆ, ಬೇಡ ನೀವು ಓಪನ್ ಕ್ಯಾಮ್ರಾ ಇಟ್ಕೊಂಬನ್ನಿ, ತೋರಿಸ್ತೀನಿ ಹಾಸ್ಪಿಟಲ್ ಹೆಂಗ್ ಡಂಪ್ ಆಗ್ತಿದೆ ಅಂತ ಹೇಳಿ. ಕಸ ಟ್ರಕ್ ನಲ್ಲಿ ತಗೊಂಡೋಗ್ಬಿಟ್ಟು ಇದೇ ಕಸದ ಜೊತೆಗೆ ಎಸಿತಾರೆ. ಪಾಪ ಅವನ ಆರೋಗ್ಯ ಕೆಡುತ್ತೆ. ನೀವು ಬೆಳಗ್ಗೆ ಅವನು 4 ಗಂಟೆಗೆ ಮೊನ್ನೆ ಒಂದ್ ದಿವಸ ಹೋಗ್ಬಿಟ್ಟು ನಾನು ದೇವಸ್ಥಾನಕ್ಕೆ ನಡ್ಕೊಂಡು ಶಾಸಕರಾದಂತ ಧೀರಜ್ ಮುನ್ರಾಜ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಎಸ್ಮಾ ಹಾಕಿ ನಿಮ್ ಮನೆ ಮುಂದೆ ಕಸ ಹಾಕ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕೆ ತಾವಂದ್ರಿ ಪರವಾಗಿಲ್ಲ, ನಾನು ನನ್ನ ಜನರಿಗೋಸ್ಕರ ನಾನು ನಿಂತ್ಕೊಳ್ಬೇಕಾಗುತ್ತೆ, ಹಾಗಾಗಿ ನೀವು ನನ್ನ ಮೇಲೆ ಕೇಸ್ ಹಾಕಿ ನನ್ನ ಒಳಗಾಕಿ ನಾನು ಮಾತ್ರ ನನ್ನ ಜನರ ಪರವಾಗಿ ನಿಂತ್ಕೋತೀನಿ ಅಂತ. ಫೇರ್ ಇನಫ್. ಬಟ್ ಇದನ್ನ ಕೇವಲ ಗ್ರಾಮಸ್ಥರ ಪರವಾಗಿ ಒಬ್ಬ ಶಾಸಕ ನಿಂತಿದ್ದಾನೆ ಅನ್ನೋ ವಿಚಾರಕ್ಕಿಂತ ಜಾಸ್ತಿ ರಾಜಕೀಯ ಮಾಡ್ತಾ ಇದ್ದಾರೆ ಧೀರಜ್ ಮುನ್ರಾಜ್ ಅವರು. ಬೇಕು ಅಂತ ಬೆಂಗಳೂರಲ್ಲಿ ಕಷ್ಟ ಸಮಸ್ಯೆ ಉಲ್ಬಣ ಆಗಬೇಕು, ಅದರ ಕೆಟ್ಟ ಹೆಸರು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಮತ್ತು ಅದರ ಇಂಡೈರೆಕ್ಟ್ ಎಫೆಕ್ಟ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆಗಬೇಕು, GBA ಎಲೆಕ್ಷನ್ ನಲ್ಲಿ ಪರಿಣಾಮ ಬೀರಬೇಕು ಅನ್ನುವಂಥ ಅಜೆಂಡಾ ಇಟ್ಕೊಂಡು ಬೇಕು ಅಂತ ಬಿಜೆಪಿ ಶಾಸಕರು ಈ ರೀತಿಯಾಗಿ ಒಂದು ಸಮಸ್ಯೆಯನ್ನ ಉಲ್ಬಣ ಮಾಡ್ತಾ ಇದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಮೊದಲನೇದಾಗಿ ಮೇಡಮ್, ನಾನು ಮಧ್ಯಾಹ್ನ ವಿತ್ ಆಲ್ ಡಾಕ್ಯುಮೆಂಟ್ಸ್ ಮಾತಾಡಿದ್ದೀನಿ ಪಾರ್ಟಿ ಆಫೀಸಲ್ಲಿ ಬೈಟ್ ಕೊಟ್ಟಾಗ. ಮೇಡಮ್, ನನ್ನ ಕ್ಷೇತ್ರದಲ್ಲಿ 70 ಕಸದ ಲಾರಿಗಳು GBA ಈಸ್ಟ್ ಕಾರ್ಪೊರೇಷನ್, ವೆಸ್ಟ್ ಕಾರ್ಪೊರೇಷನ್ ಮತ್ತೆ ಮಾದೇವಪುರ ಝೋನ್ಗಳ 20 ವಾರ್ಡ್ಗಳಿಂದ ನಮಗೆ ಹಾಕ್ಲಿಕ್ಕೆ OM ಆಗಿರೋದು ಮೇಡಮ್. 2021 ಅಲ್ಲಿ ಆಗಿದೆ. ಮತ್ತೆ ಈ ಗವರ್ಮೆಂಟ್ GBA ಎಸ್ಟಾಬ್ಲಿಷ್ ಆದ್ಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲೇ OM ಆಗಿರುವಂತದ್ದು. ನಿನ್ನೆ ಆಗ್ಬೋದು, ಇವತ್ತಾಗ್ಬೋದು, ಆ 70 ಗಾಡಿಗಳನ್ನ ಹಾಕ್ಲಿಕ್ಕೆ ಸಂಪೂರ್ಣವಾದಂತ ಸಹಕಾರ ಶಾಸಕನ ನಾನೇ ಕೊಟ್ಟಿದ್ದೀನಿ, ನಮ್ ಡಂಪಿಂಗ್ ಯಾರ್ಡಲ್ಲಿ ಹಾಕ್ಲಿಕ್ಕೆ. ನನ್ನ ವಿರೋಧ ಇರುವಂತದ್ದು ಮಾದೇವಪುರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಪ್ರಕಾರ ಅಲ್ಲಿ 200 ಗಾಡಿ ಡಂಪ್ ಆಗ್ಬೇಕು ಮೇಡಮ್ ಮಾದೇವಪುರದಲ್ಲಿ. ಆ 200 ಗಾಡಿಯನ್ನ ನನ್ನ ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿದಾಗ ನಾನು ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದೀನಿ ಮೇಡಮ್. ದೇರ್ ಇಸ್ ಲೀಗಲ್ ಆಕ್ಷನ್ ಆಸ್ ವೆಲ್, ಬಿಕಾಸ್ ಕನ್ಸೆಂಟ್ ಫಾರ್ ಆಪರೇಷನ್ ಆಗ್ಬೋದು, ಇನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಆಗ್ಬೋದು, ಪ್ರತಿಯೊಂದರಲ್ಲೂ ಅಲೌಡ್ ಇರುವಂತದ್ದು ಕೇವಲ 700 ಮೆಟ್ರಿಕ್ ಟನ್ ನನ್ನಲ್ಲಿರುವಂತ MSGP ಹಾಕ್ಲಿಕ್ಕೆ. ನನ್ನ ಪ್ರತಿಭಟನೆ ಇರುವಂತದ್ದು ಯಾವುದೇ ಕಾರಣಕ್ಕೂ MSGP ಯಲ್ಲಿ OM ಆಗಿರುವಂತಹ ಕಾನೂನುಬದ್ಧವಾಗಿರುವಂತಹ ಯಾವುದೇ ಗಾಡಿಗಳನ್ನ ನಾನು ನಿಲ್ಸಿಲ್ಲ. ವಿವಿಧ ರೀತಿಯಾದಂತಹ ಅನ್ಯ GBA ವಾರ್ಡ್ಗಳ ಕಸ ಯಾವುದು ಮಾದೇವಪುರದಲ್ಲಿ ಅಥವಾ ಬ್ಯಾಟರಾಯಣಪುರದಲ್ಲಿ ಹಾಕ್ಬೇಕಾಗಿತ್ತು, ಆ ಕಸವನ್ನ ನನ್ನ ಕ್ಷೇತ್ರಕ್ಕೆ ಡೈವರ್ಟ್ ಮಾಡಿರೋದ್ರ ವಿರುದ್ಧವಾಗಿ ನಾನು ಪ್ರತಿಭಟನೆ ಮತ್ತು ಆ ಗಾಡಿಗಳನ್ನ ವಾಪಸ್ ಕಳಿಸಿರುವಂತದ್ದು ಮೇಡಮ್. ಈಗ ಎಸ್ ಧೀರಜ್ ಅವರೇ, ಈಗ ಬಾಗಲೂರಲ್ಲಿ ಆಕ್ಸಿಡೆಂಟ್ ಆಯ್ತು, ಕಸದ ಲಾರಿ ಒಬ್ಬ ಹುಡುಗನ ಗುದ್ದಿದ್ದ. ಹೀಗಾಗಿ ಆ ಬಾಗಲೂರು ಇನ್ಸಿಡೆಂಟ್ ಆದ ಮೇಲೆ ಮಾದೇವಪುರ ಶಾಸಕರು
ನಮ್ಮಲ್ಲಿ ನೀವು ಕಸ ಹಾಕಬೇಡಿ ಅಂತ ತಡೆದಿರೋದ್ರಿಂದ ದೊಡ್ಡಬಳ್ಳಾಪುರಕ್ಕೆ ಈಗ ಡೈವರ್ಟ್ ಆಗಿದ್ದಾವೆ ಕಸದ ಲಾರಿಗಳು. ಅಲ್ಲಿ ತಡೀತಾ ಇರೋರು ಬಿಜೆಪಿ ಶಾಸಕರು, ಇಲ್ಲಿ ತಡೀತಾ ಇರೋರು ಬಿಜೆಪಿ ಶಾಸಕರು. ಸೊ ಬಿಜೆಪಿ ಶಾಸಕರು ಬೇಕು ಅಂತ ಸಮಸ್ಯೆನ ಉಲ್ಬಣ ಮಾಡಿದ್ದಾರೆ ಅನ್ನೋದು ಇವ್ರ ವಾದ. ಮೇಡಮ್ ನಿಮ್ಗೆ ಕ್ಲಿಯರ್ ಆಗಿ ಕಾನೂನಾತ್ಮಕವಾಗಿ ಹೇಳ್ತಾ ಇದೀನಿ. ನನ್ ಕಾನೂನಾತ್ಮಕವಾಗಿ ನೀವು ನಿಮ್ದು ಸರಿ ಇದೆ, ಬಟ್ ರಾಜಕೀಯವಾಗಿ ಅವ್ರು ಕೊಡ್ತಾ ಇರುವಂತಹ ಹಾಕ್ಬಿಡಕ್ಕಾಗತ್ತೆ ಮೇಡಮ್. ನಿಮ್ಮ ಮನೆಗೆ ತಂದು ಸುಟ್ಬಿಟ್ರೆ ನೀವು ಬಿಟ್ಬಿಡ್ತೀರಾ? ಅಲ್ಲಿ ಅಲೌಡ್ ಇರೋದೇ 700 ಟನ್ಸ್. ಕ್ಷೇತ್ರದ ಜನ ಏನಾಗ್ಬೇಕು? ಇವ್ರ ಲ್ಯಾಂಡ್ ಫಿಲ್ ಸೈಟ್ ಹಾಕೋಂಗೇ ಇಲ್ಲ. ಫಸ್ಟ್ ಆಫ್ ಆಲ್ ಯು ಕ್ಯಾನ್ ನಾಟ್ ಪುಟ್ ಡಂಪ್ ಎನಿ ವೇಸ್ಟ್ ಆನ್ ಟು ಲ್ಯಾಂಡ್ ಫಿಲ್ಸ್. ಯು ಆರ್ ಸಪೋಸ್ ಟು ಪುಟ್ ಇಟ್ ಆನ್ ಟು ಲೈನರ್ಸ್. ಎಲ್ಲಿ ಲೈನಿಂಗ್ ಮಾಡಿದ್ದಾರೆ? ನನ್ನಲ್ಲಿ 12 ವರ್ಷದಿಂದ ನಡೀತಾ ಇದೆ ದೊಡ್ಡಬಳ್ಳಾಪುರದಲ್ಲಿ. ನಾನ್ ಶಾಸಕನ ಕೇವಲ 3 ವರ್ಷ ಆಗಿರುವಂತದ್ದು. ಬಟ್ ಲೈನರ್ಸ್ ಎಲ್ಲಾದ್ರೂ ಇವತ್ತವರೆಗೂ ಇಂಪ್ಲಿಮೆಂಟ್ ಮಾಡಿದೀರಾ? ಮಡ್ ಕ್ಯಾಪಿಂಗ್ ಮಾಡ್ತಾ ಇದಾರೆ, ಲ್ಯಾಂಡ್ ಫಿಲ್ ಮಾಡ್ತಾ ಇದಾರೆ, ಸೈಂಟಿಫಿಕ್ ಆಗಿ ಮಾಡ್ತಾನೆ ಇಲ್ಲ. ಏರ್ ಪೊಲ್ಯೂಷನ್ ಆಕ್ಟ್ 1974, ವಾಟರ್ ಪೊಲ್ಯೂಷನ್ ಆಕ್ಟ್ 1974, ಏರ್ ಪೊಲ್ಯೂಷನ್ ಆಕ್ಟ್ 1981 ವಯೋಲೇಟ್ ಆಗಿದೆ ಅಂತ ಹೈಕೋರ್ಟ್ ಅಲ್ಲಿ NGTL ಕೇಸ್ ನಡೀತಾ ಇದೆ ನಂದು. ಆದ್ರೂ ನಾನು ಅದನ್ನ ನಿಲ್ಸ್ತಾ ಇಲ್ಲ ಮೇಡಮ್. ಐ ಆಮ್ ಅಗೇನ್ಸ್ಟ್ ಬೇರೆ ಕಡೆ ಬೇರೆ ವಾರ್ಡ್ಗಳ ಕಸವನ್ನ ನಮ್ಗೆ ಹಾಕ್ಬೇಡಿ. ಡಿ.ಕೆ. ಶಿವಕುಮಾರ್ ಅವರು ಏನಾದ್ರೂ ತಮ್ಮ ಜೊತೆ ಮಾತಾಡಿದ್ದಾರಾ? 1-to-1 ಇಲ್ಲ ಮೇಡಮ್, ನನ್ನ ಹತ್ರ ಯಾರು ವೈಯಕ್ತಿಕವಾಗಿ ತಮ್ಮ ಜೊತೆ ಮಾತಾಡಿದ್ದಾರಾ? ತಮ್ಮನ್ನ ವಿಶ್ವಾಸಕ್ಕೆ ತಗೊಂಡಿದ್ದಾರಾ? ಇಲ್ಲ ಮೇಡಮ್, ನನ್ನ ಮಾತಾಡಿಲ್ಲ ಮೇಡಮ್. ನಾನ್ ಗ್ರಾಂಟ್ಗೆ ಆಮೇಲೆ ಇನ್ನೊಂದು ಆಪಾದನೆಯನ್ನ ಮಾಡಿದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ. ನಾನ್ 3 ವರ್ಷದಲ್ಲಿ ₹1 ಗ್ರಾಂಟ್ ತಗೊಂಡಿಲ್ಲ ಮೇಡಮ್. ನನ್ನ ಕಡೆಯಿಂದ ಆಸ್ ಅ ಬಿಜೆಪಿ MLA ನಾನು ಒಂದ್ ಲೆಟರ್, ಒಂದ್ ಫೋನ್ ಕಾಲ್ ಅಥವಾ ಒಂದು ಓರಲ್ ಕಮ್ಯುನಿಕೇಶನ್ ಗ್ರಾಂಟ್ ಗೋಸ್ಕರ ಮಾಡೇ ಇಲ್ಲ. ನನ್ನ ಹೋರಾಟ ಮಾಡಲ್ಲ ನೀವು. ದಟ್ ಇಸ್ ಯುವರ್ ರೈಟ್. ನೀವು ಮಾಡ್ಬೇಕು ನಿಮ್ಮ ಕ್ಷೇತ್ರದ ಜನರ ಪರವಾಗಿ. ಇಟ್ಸ್ ನಾಟ್ ಅ ಪಾಲಿಟಿಕ್ಸ್. ನೀವು ಶಾಸಕರಿದ್ದೀರಿ, ನಿಮ್ಮ ಹಕ್ಕಿದೆ, ನೀವು ಕೇಳಬೇಕು. ಕೇಳದೇ ಇದ್ರೆ ನೀವು ನಿಮ್ಮ ಕ್ಷೇತ್ರದ ಜನರಿಗೆ ಮಾಡೋ ಅನ್ಯಾಯ ಆಗತ್ತೆ. ಅಬ್ಸಲ್ಯೂಟ್ಲಿ ನಾಟ್ ಮೇಡಮ್, ಬಿಕಾಸ್ ಈ ಕಸ ವಿಲೇವಾರಿ ಘಟಕ ನಡೆಸ್ತಾ ಇರೋದೇ ಇಲ್ಲಿಗಲ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.